ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜೂನ್ 18ರಂದು ನಡೆಯಲಿರುವ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಭಾರೀ ರಣತಂತ್ರವನ್ನ ನಡೆಸ್ತಾ ಇದೆ. ಎಂಎಲ್ಸಿ ಚುನಾವಣೆಯಲ್ಲಿ ಪಕ್ಷದ 5 ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಕಾಂಗ್ರೆಸ್ ಬಿಡದಿಯ ವಂಡರ್ಲಾ ರೆಸಾರ್ಟ್ನಲ್ಲಿ ಸಿಎಲ್ಪಿ ಸಭೆಯಲ್ಲಿ ರಣತಂತ್ರವನ್ನ ನಡೆಸಲಾಯಿತು. ಅಡ್ಡ ಮತದಾನದ ಭೀತಿಯಿಂದ ಎಲ್ಲ ಕಾಂಗ್ರೆಸ್ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದ್ದು ಪರಿಷತ್ ಚುನಾವಣೆ ಪ್ರತಿಷ್ಠೆಗೆ ಕಾರಣವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕೈ ಕಮಲ ದಳ 3 ಪಕ್ಷಗಳಿಗೂ ಪ್ರತಿಷ್ಠೆಯ ಸವಾಲು. ಪರಿಷತ್ ಚುನಾವಣೆ ಗೆಲ್ಲಲು ಶುರುವಾಯಿತು ಮತ್ತದೇ ಹಳೆ ಆಟ. ಅಡ್ಡ ಮತದಾನದ ಭೀತಿಯಿಂದ ಕೈ ಶಾಸಕರು ರೆಸಾರ್ಟ್ಗೆ ಶಿಫ್ಟ್. ಪರಿಷತ್ ಚುನಾವಣೆಯ ಕಣ ರಂಗೇರ್ತಾ ಇದ್ದ ಹಾಗೆ ರಾಜ್ಯ ರಾಜಕಾರಣದಲ್ಲಿ ಹಳೆ ಆಟ ಮತ್ತೆ ಶುರುವಾಗಿದೆ. ಈಗ ಶಾಸಕರೆಲ್ಲ ಲಕ್ಸುರಿ ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ. ಅಡ್ಡ ಮತದಾನದ ಭೀತಿ, ಕುದುರೆ ವ್ಯಾಪಾರದ ಆತಂಕ, ಒಂದೊಂದು ಓಟು ಇಲ್ಲಿ ಕೋಟಿ ಕೋಟಿ ಬೆಲೆ ಬಾಳುವಂತಾಗಿದೆ. ಕೈ ಕಮಲ ದಳ 3 ಪಕ್ಷಗಳಿಗೂ ಈಗ ಪ್ರತಿಷ್ಠೆಯ ಸವಾಲಾಗಿದ್ದು ರೆಸಾರ್ಟ್ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರನ್ನ ಬಿಡದಿಯ ವಂಡರ್ಲಾ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ಪರಿಷತ್ ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ಪರಿಗಣಿಸಿರುವ ಶಾಸಕಾಂಗ ಪಕ್ಷದ ನಾಯಕರು ಆಗಿರುವ ಸಿಎಂ ಡಿಕೆ ಶಿವಕುಮಾರ್ ಶಾಸಕರ ಜೊತೆ ಸಭೆ ನಡೆಸಿದ್ದಾರೆ. ಸಿಎಂ ನೇತೃತ್ವದಲ್ಲಿ ನಡೆದ ಮೊದಲ ಶಾಸಕಾಂಗ ಸಭೆಯಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಮಾಜಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸಚಿವರು, ಶಾಸಕರು, ಪರಿಷತ್ ಅಭ್ಯರ್ಥಿಗಳು ಭಾಗಿಯಾಗಿದ್ರು. ಜೆಡಿಎಸ್ನಿಂದ 3ನೇ ಅಭ್ಯರ್ಥಿ ಹಾಗೂ ಕಾಂಗ್ರೆಸ್ನಿಂದ 5ನೇ ಅಭ್ಯರ್ಥಿ ಕಣಕ್ಕಿಳಿದ ಹಿನ್ನೆಲೆಯಲ್ಲಿ ಪಕ್ಷದ ಎಲ್ಲ ಅಭ್ಯರ್ಥಿಗಳನ್ನ ಗೆಲ್ಲಿಸುವ ಕುರಿತು ಸಿಎಲ್ಪಿ ಮೀಟಿಂಗ್ನಲ್ಲಿ ಚರ್ಚೆ ನಡೆಸಲಾಗಿದೆ. ಮತದಾನದ ಪ್ರಕ್ರಿಯೆ ನಮ್ಮ ಒಂದು ಮಾಡಲ್ ಬ್ಯಾಲೆಟ್ ಪೇಪರ್ ಕೊಟ್ಟಿದ್ದಾರೆ. ಒಂದಾದ ನಂತರ ಯಾರ್ಯಾರಿಗೂ ಎಷ್ಟೆಷ್ಟು ಮತ ಯಾರಿಗೆ ಹಾಕ್ಬೇಕಂತಕ್ಕಂಥದ್ದು ಕೂಡ ಸ್ವಲ್ಪ ಟ್ರೈನಿಂಗ್ ಕೊಡ್ತಕ್ಕಂಥದ್ದು ಮತ್ತು ಇನ್ನಿತರ ವಿಷಯಗಳ ಬಗ್ಗೆ ಕೂಡ ಚರ್ಚೆ ಆಗ್ತಕ್ಕಂಥದ್ದು ಅದು ಅಧ್ಯಕ್ಷರ ಅಪ್ಪಣೆ ಮೇರೆಗೆ. ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಚರ್ಚೆ ಕೂಡ ಇಲ್ಲಿ ನಡೀತದೆ. ಇನ್ನು ಸಿಎಲ್ಪಿ ಸಭೆಗೂ ಮುನ್ನ ಮಾಜಿ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಡಿಕೆ ಶಿವಕುಮಾರ್ ಮಾತುಕತೆ ನಡೆಸಿದ್ರು. ತಮ್ಮ ನಾಯಕತ್ವದಲ್ಲಿ ಮೊದಲ ಸಿಎಲ್ಪಿ ಸಭೆಯಾದ ಕಾರಣ ಸಿದ್ದರಾಮಯ್ಯನವರ ಮಾರ್ಗದರ್ಶನ ಪಡೆದು ಸಭೆ ನಡೆಸಿದ್ದಾರೆ. 5ನೇ ಅಭ್ಯರ್ಥಿಗೆ 3 ಮತಗಳ ಕೊರತೆ ಹಿನ್ನೆಲೆ ರಣತಂತ್ರ ಬಗ್ಗೆಯೂ ಚರ್ಚೆ ನಡೆಸಿದ್ದಾರೆ. ಜೂನ್ 18ರಂದು ಮೇಲ್ಮನೆ ಚುನಾವಣೆ ನಡೆಯಲಿದ್ದು ಅಲ್ಲಿಯವರೆಗೆ ಶಾಸಕರಿಗೆ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿಸಲು ನಿರ್ಧಾರ ಮಾಡಲಾಗಿದೆ. ಈಗ 21ನೇ ತಾರೀಕು ಕಾರ್ಯಕ್ರಮ ಹೇಗ್ ನಡೀಬೇಕು, ತುಂಬಾ ಯಶಸ್ವಿ ಮಾಡಬೇಕು. ಒಬ್ಬ OBC ವ್ಯಕ್ತಿ ಹರಿಪ್ರಸಾದ್ ಸಾಹೇಬ್ರು ಅಧ್ಯಕ್ಷರಾಗ್ತಿದ್ದಾರೆ. ಅವ್ರ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು. ಮತ್ತೆ ಸಂಘಟನೆಗೆ ಸಂಬಂಧಪಟ್ಟಂತ ಕೆಲವು ಚರ್ಚೆಗಳಿರುತ್ತೆ. ಮತ್ತೆ ಶಾಸಕರೆಲ್ಲ ಬಂದು ನಮ್ಮ ಮಿನಿಸ್ಟರ್ಸ್ನೆಲ್ಲ ಇಲ್ಲೊಂದ್ ಕಡೆ ಭೇಟಿ ಮಾಡಿ ಅವ್ರ ಜೊತೆ ಆರಾಮಾಗಿ ಒಂದಿನ ಕಳೆದು ನಂತರ ಒಂದೇ ಸಲ ಹೋಗಿ MLC ಎಲೆಕ್ಷನ್ ಹೆಂಗು ನಾಳಿದ್ದಿದೆ ಹೋಗಿ ವೋಟ್ ಹಾಕಿ ನಮ್ಮ ಮನೆಗಳಿಗೆ ಹೋಗ್ತೀವಿ. ಅಂದ್ರೆ ನನಗೆ ಗೊತ್ತಿರೋ ಪ್ರಕಾರ ಈಗ MLC ವೋಟಿಂಗ್ದು ಸಹಜವಾಗಿ ಈಗ ಯಾರ್ಯಾರು ವೋಟ್ ಹಾಕ್ಬೇಕು ಅನ್ನೋ ಬೇಸಿಕ್ ಗೈಡೆನ್ಸ್ ಇದ್ದೇ ಇರುತ್ತೆ. ಅದ್ರ ಜೊತೆ ಈಗ ನಾವು ಡಿವೈಡ್ ಮಾಡ್ಕೋಬೇಕಲ್ಲ, ಇಷ್ಟಿಷ್ಟು ಜನಕ್ಕೆ ಇಷ್ಟು ಓಟು ಅಂತ, ಅದೆಲ್ಲ ಬೇಸಿಕ್ ತರಬೇತಿ ಇರುತ್ತೆ. ಮತ್ತೆ ನಾವು 21st ನಮ್ಮ ಹರಿಪ್ರಸಾದ್ ಸಾಹೇಬ್ರು ಅದ್ರ ಬಗ್ಗೆನೂ ಚರ್ಚೆ ಇರುತ್ತೆ ಅಂತ ನನ್ನ ಅಭಿಪ್ರಾಯ. ಇಂದು ನಡೆದ ಸಿಎಲ್ಪಿ ಸಭೆಯಲ್ಲಿ ಶಾಸಕರಿಗೆ ಪರಿಷತ್ತು ಚುನಾವಣೆಯಲ್ಲಿ ಸೂಕ್ತವಾಗಿ ಮತ ಚಲಾವಣೆ ಮಾಡುವಂತೆ ಸೂಚನೆ ನೀಡಲಾಗಿದೆ. ಅಲ್ಲದೆ ಕಾಂಗ್ರೆಸ್ ಶಾಸಕರಿಗೆ ನಾಳೆ ಪರಿಷತ್ ಚುನಾವಣೆಗೆ ಯಾವ ರೀತಿ ಮತದಾನ ಮಾಡಬೇಕು ಅನ್ನೋ ತರಬೇತಿ ನೀಡಲಾಗ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ಪಕ್ಷ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸಲು ಪ್ರತಿಷ್ಠೆಯನ್ನ ಪಣವಾಗಿಟ್ಟಿರುವುದು ವಿಶೇಷವಾಗಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.